ನಮ್ಮ ಹೆಸರು ಸರ್ ರವಿ ಅಂದ್ಬಿಟ್ಟು ಯಾವ ಕ್ಷೇತ್ರ ಅಂದರೆ KR ಕ್ಷೇತ್ರ ನಿಮ್ಮದು ಲೋಕಲ್ ಮೈಸೂರು. ಈಗ ಕೇಂದ್ರದಲ್ಲಿ ಮೋದಿ ಅವರು ಆಡಳಿತ ಮಾಡ್ತಾರೆ. ಅವ್ರ ಆಡಳಿತ ಮೆಚ್ಕೊಂಡಿದ್ದೀರಾ ಅಥವಾ ಬೇರೆ? ಸರ್ ಏನು ಮೋದಿ ಮೆಚ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಸರ್. ಇರೋದೆಲ್ಲ ದುಬಾರಿ. ಏನು ಗೊತ್ತಾ, ಬೇರೆಯವರಲ್ಲಿ ಎಷ್ಟು ತಿಂತವ್ರೆ ಅಂದರೆ ಅವ್ರವ್ರು ತಿಂತವ್ರೆ, ಬೇರೆಯವ್ರಿಗೆ ಯಾರಿಗೂ ತಿನ್ಸೋಕೆ ಕೊಡ್ತಾ ಇಲ್ಲ, ಜನಗಳಿಗೂ ಬದುಕೋಕೆ ಬಿಡ್ತಾ ಇಲ್ಲ. ಹೇಳಬೇಕು ಅಂದರೆ ಅವರು ಜಾತಿ ಕಟ್ಟಿ ಅಯೋಧ್ಯೆ ಕಟ್ಟಿದ್ದು ಇದು ಕಟ್ಟಿದ್ದೀರಿ, ಆ ಜಾತಿ ಈ ಜಾತಿ ಅನ್ಕೊಂಡು ಇವ್ರು ಅನ್ಕೊಂಡು ಜನಗಳು ಅವ್ರವ್ರಿಗೆ ಹೊಡೆದಾಟ ತಗೊಬಂದು ಮಡಗ್ಬಿಟ್ಟು ಮೂಲವಾದಿ ಅಂದರೆ ಹೇಳ್ಬೇಕಂದ್ರೆ BJP ಸರ್ಕಾರದವರೇ ಮಾಡ್ತಾ ಇರೋದು, ಬೇರೆಯವ್ರು ಯಾರೂ ಮಾಡ್ತಾಯಿಲ್ಲ. ಅಂಥದ್ರಲ್ಲಿ ಕೆಲವು ವಿಷಯದಲ್ಲಿ ಹೇಳಿ ಎಲ್ಲ ಥರ ಹೇಳಿ ಮೋದಿ ಬರ್ದಾನೆ 1.5 ಲಕ್ಷ ಆಗ್ತಾರೆ, 5 ಲಕ್ಷ 15 ಲಕ್ಷ ಆಗ್ತೀರ. ಎಲ್ಲ ಹಾಕೋರು 15 ಲಕ್ಷನ, ಎಲ್ಲ ಹಾಕೋರು ಹೇಳಿ ಸರ್ 15 ಲಕ್ಷನ. ಯಾವ ತಗೊಬಂದು ಕೊಟ್ಟಿಲ್ಲ, ಅವರೇ ಕೊಳ್ಳೆ ಹೊಡಿತಾವ್ರೆ, ಅವರೇ ಕೊಳ್ಳೆ ಹೊಡೆದು ಅವರೇ ತಿಂತವ್ರೆ, ಬೇರೆಯವ್ರಿಗೆ ತಿನ್ನೋಕ್ಕೂ ಬಿಡ್ತಾಯಿಲ್ಲ. ತಗೊಬಂದ ಎಂಥ ಲೂಟಿತ್ತು ಸರ್ ಅದು. 500 1000 ಹೆಂಗಿತ್ತು, 50 100 ಹೆಂಗಿತ್ತು. ಇವತ್ತು 4 ದಿನ ಮಡಗ್ಬಿಟ್ರೆ ಅದು ಅವ್ರ ಕಥೆನೇ ಮುಗಿದೋಯ್ತು ಅದ್ರದ್ದು. ಇದಕ್ಕೇನು ಹೇಳ್ತೀರಾ ಹೇಳಿ ನೀವು? ಏನು ಮೋದಿದು ಏನು ಅವಶ್ಯಕತೆ ಇಲ್ಲ ಸರ್. ತಿನ್ನೋರಿಗೆ ಮೋದಿ, ನಮ್ಮಂಥವ್ರಿಗೆ ಮೋದಿ ಏನು ಸುಖ ಇಲ್ಲ. ಒಂದು ಆಟೋ ಡ್ರೈವರ್ಗಳಿಗೆ ಒಂದು ಮನೆ ಏನೋ ಒಂದು ಕಷ್ಟ ಸುಖ ಏನು ಸುಖ ಇಲ್ಲ. ಆ ಜಲ್ದಲ್ಲಿ ಔಷಧಿದ್ದು ಮೆಡಿಕಲಲ್ಲಿ ಅವು ಹೇಳ್ಬೇಕು ಅಂದರೆ ಲೋಕಲ್ಲೇ ಒರಿಜಿನಲ್ ಎಲ್ಲ ಆ ಹತ್ರ ಪವರ್ ಕಮ್ಮಿ ರೈಟು ಮೋದಿ ಮಾಡೋನು ಮೋದಿದು ಹಾಕ್ಕೊಬಿಟ್ಟು ಏನೂ ಸುಖ ಇಲ್ಲ. ಹೇಳ್ಬೇಕು ಅಂತಂದರೆ ನಾವು ಅನ್ಕೋಬೋದು ಅಷ್ಟೇ, ಜನ ಮೆಚ್ಚಿದಂಗೆ ನಾವು ಮೋದಿ ಮಾಡ್ತಾವೆ ಜನಗಳಿಗೆ ಏನೂ ಇಲ್ಲ. ಅವ್ರು ಗೇಯ್ಬೇಕು, ಅವ್ರು ತಿನ್ನಬೇಕು, ಅವ್ರು ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಸಿಕ್ಕ ಜಾಗದಲ್ಲಿ ಮನೆ ಕಬೇಕು. ಅದೇ ಥರ ಮೋದಿ ಸರ್ಕಾರದಲ್ಲಿ ಇರೋದು ಅಷ್ಟೇ ಸರ್. ಈಗ 10 ವರ್ಷ ಆಯಿತು ಇವರು ಆಡಳಿತ ನಡೆಸೋಕ್ಕೆ ಶುರು ಮಾಡಿ BJP ಅವರು ಕೇಂದ್ರದಲ್ಲಿ. 10 ವರ್ಷದಿಂದ ನಿಮಗೇನು ಬದಲಾವಣೆಗಳು? ಸರ್ ಬದಲಾವಣೆ ಏನೂ ಇಲ್ಲ ಸರ್. 15 ಲಕ್ಷ ಅಕೌಂಟ್ಗೆ ಸುಸ್ಪಕ್ತಿನ ತಗೊಬಂದು ಹಾಕ್ತೀರಂತ ಏನು ತಗೊಬಂದು ಹಾಕ್ತಿಲ್ಲ ಅವರು. ಬರೀ ಇಲ್ಲೆಲ್ಲ ಹೇಳ್ಬೇಕಂದ್ರೆ ರೈತರಿಗೆ ಹಾಕ್ಕೊಡ್ತೀನಿ, ಇವ್ರಿಗೆ ಹಾಕ್ಕೊಡ್ತೀನಿ, ಮನೆ ಕಟ್ಕೊಡ್ತೀನಿ, ಬಡವ್ರ ಬಗ್ರಿಗೆಲ್ಲ ನೋಡ್ತೀನಿ, ಏನೂ ಸಿಕ್ಕಿಲ್ಲ. ಇವ್ರದ್ದು ಬರೀ ಕಥೆಗಳು ಹೇಳಿ ಕೇಳಿ ನಾವು 9.5 ವರ್ಷದಿಂದ ನೋಡಿ ಸಾಕಾಗ್ಬಿಟ್ಟೈತೆ. ಇವ್ರು ಕಳ್ಳರು ಹಾಂ ಸರ್. ಹೇಳ್ಬೇಕು ಅಂತಂದ್ರೆ ನೀವು ಅಂತಿರಲ್ಲ, ಇವರು ಬಂದಮೇಲೆ 210 ರೂಪಾಯಿ ಆಯಿತು ಎಣ್ಣೆ, ಎಲ್ಲ ಗ್ಯಾಸ್ ರೈಟು 1150 ರೂಪಾಯಿ ಆಯಿತು. ಬೇರೆ ಇದು ಮೋದಿ ಸರ್ಕಾರ 350 400 ರೂಪಾಯಿ 500 ರೂಪಾಯಿ ಒಳಗಡೆ, ಅದರಲ್ಲೂ ಸಬ್ಸಿಡಿ ಬೇರೆ ಬರ್ತಾಯಿತ್ತು. ಇವರು ಮೋದಿ ಸರ್ಕಾರ ಈಗ 900% ಸಬ್ಸಿಡಿ ಬರ್ತಾಯ್ತಾ? ಎಲ್ಲಿಗೆ ಬರ್ತೈತೆ? ಅದು 150 250 ರೂಪಾಯಿ ಕಮ್ಮಿ ಮಾಡಬೇಕಂದ್ರೆ ಎಲೆಕ್ಷನ್ ಗಿಮಿಕ್ ಮಾತ್ರ, ಇನ್ನೇನೂ ಇಲ್ಲ ಇವ್ರದ್ದು. ಬರೀ ಎಲೆಕ್ಷನ್ ಬಂದಾಗ ಬರೀ ಫೋಟೋದಲ್ಲಿ ತೋರಿಸ್ತಾರೆ, ಬರೀ ಟಿ ವಿಲಿ ಮಾತ್ರ ತೋರಿಸೋದು. ಅದು ಬಿಟ್ಟರೆ ಇವರು ಏನು ತೋರಿಸ್ತಾರೆ ಮಾಡ್ತಾರೆ ಅಂತ ಏನು ಲೆಕ್ಕಕ್ಕೆ ಹಾಕಬೇಡಿ. ಬಡವ್ರಿಗೇನು ಒಳ್ಳೇದಾಗಲ್ಲ ಸರ್. ಅವ್ರು ಲಾಟ್ ಕೋಟಿ ಮಾಡ್ಕೋತ ಕೋಟಿ ಅದು ತಿಂತಾ ಇರ್ತಾರೆ. ಅಂಥವ್ರಿಗೆ ಮೋದಿ, ನಮ್ಮಂಥವ್ರಿಗೆ ಸತ್ಯವಾಗ್ಲೂ ಇಲ್ಲ. ಆಟೋ ಡ್ರೈವ್ರಿಗೆ ಏನು ಮಾಡ್ತಾವ್ರೆ ಸರ್? ಒಂದು ಏನಾಯ್ತು ಸಬ್ಸಿಡಿ ಬರ್ತಾಯ್ತಾ? ಸರ್ಕಾರಿಗೆ ಅನುದಾನ ಏನು ಕೊಡ್ತಾವ್ರೆ ಸರ್? ಏನಿಲ್ಲ. ಕರ್ನಾಟಕದ ದುಡ್ಡು ತಗೋಯ್ತಾರೆ, ಅವ್ರು ಅಷ್ಟು ಲಕ್ಷ ಅಷ್ಟು ಕೋಟಿ ಕೊಟ್ಟು ಸರ್. ಹೇಳ್ಬೇಕು ಅಂದರೆ ಇವ್ರು ಏನು ಇವ್ರದ್ದು ಒಂದೇ ಅವ್ರದ್ದು ಒಂದೇ ಅಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ಹೇಳ್ಬೇಕು ಅಂದರೆ ಬಡವ್ರ ಬಗ್ಗೆ ನೋಡಬೇಕು. ಇವನು ಬಡವನೋ ಶ್ರೀಮಂತನೋ ಇವ್ನು ಏನು ಕೆಲಸ ಮಾಡ್ತಾರೆ ಅಂಥವ್ರನ್ನ ನೋಡಿ ಮೆಚ್ಚಬೇಕು. ಇವತ್ತು ಅಂಥ ಸರ್ಕಾರ ಎಲ್ಲೂ ಕೇಂದ್ರ ಸರ್ಕಾರದಲ್ಲಿ ಎಲ್ಲೂ ಮಾಡಲ್ಲ. ಈಗ ಕೇಂದ್ರದಲ್ಲಿ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟು ಮೋದಿ ಅವ್ರಿಗೆ ಯಾರಿದ್ದಾರೆ ಸರ್? ಇಲ್ಲ ಅಂತಾನೆ ಅಂತಾರಲ್ಲ ಕೆಲವರು. ಸರ್ ಯಾಕಿಲ್ಲ ಸರ್? ಸರ್ ಆಗ ವಾಜಪೇಯಿ ಇತ್ತಲ್ವ ಸರ್? ಆ ವಾಜಪೇಯಿ ಎಂಥವ್ರು ಸರ್? ಅಂಥವ್ರಿಗೆ ಗುರುಗೆ ಶಿಶಿದರು ಹೇಳ್ಬೇಕು ಅಂದರೆ ಅವನು ಮೋದಿ ಗುರುಗೆ ಶಿಶಿ, ಅವ್ರ ಲೆಕ್ಕಾಚಾರ ಗುರು ಲೆಕ್ಕಾಚಾರ ಅವರು ಇವರು ಅಂಥವ್ರನ್ನೇ ಹೇಳ್ಬೇಕಂದ್ರೆ ಅವ್ರು ಗುರುಗಳನ್ನೇ ತಗೊಂಡು ಮೂಲೆಗೆ ಹಾಕ್ಬಿಟ್ಟು ಲೆಕ್ಕಾಚಾರ. ನರೇಂದ್ರ ಮೋದಿಗೆ ಲೆಕ್ಕ ಹೇಳ್ಬೇಕಂದ್ರೆ ಪಟ್ಟ ಕಟ್ಸೋರು ಜನ. ಈ ಸಲ ಪಟ್ಟ ಕಟ್ಸೋದಲ್ಲ, ಚಟ್ಟ ಕಟ್ಸ್ತಾರೆ ನೋಡಿ. ಮಾರ್ಚ್ ಒಳಗಡೆ 2024ಕ್ಕೆ ಮೇಗ್ ಕಟ್ತಾರೆ ನೋಡಿ. ಇವಾಗ ಯಾರು ಮೋದಿನೋ ಕೇಂದ್ರ ಸರ್ಕಾರದಲ್ಲಿ ಯಾರು ಆಯ್ತಾರೆ? ಮೋದಿನೇ ಮೋದಿ ಅಂತಾರೆ. ಎಲ್ಲಿಗಂಟ ಮೋದಿ ಹೇಳಿ? ಆ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಏನು ಸುಖ ಇಲ್ಲ. ಗುಜರಾತು, ಮಹಾರಾಷ್ಟ್ರ, UP ಆ ಸರ್ಕಾರ ಅಲ್ಲಿಗೆ ಮಾತ್ರ. ಕರ್ನಾಟಕಕ್ಕೆ ಏನು ಸುಖ ಇಲ್ಲ ಸರ್. ಇಲ್ಲಿ ನಮ್ಮ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾರೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಸರ್. ಮಾಡಿದ್ರೆ ಏನೋ ಸರ್ ಹೇಳಬೇಕು, ನಮ್ಮ ಕರ್ನಾಟಕದವರು ತುಂಬ ಉತ್ತಮ ಅಂತ. ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದವ್ರು ಒಬ್ಬ ಅವರು PM ಆದರೆ ತುಂಬ ಒಳ್ಳೆಯದು, ಅಭಿವೃದ್ಧಿ ಆಯ್ತು ಗೊತ್ತೆ. ಅವರು ಬಡಸ್ತಾನಿಂದ ಬಂದು ಹಿಂದುಳಿದೋರ್ದಿಂದ ಬಂದಿರೋರು. ಅವ್ರು ಬಂದರೆ ಸತ್ಯವಾಗ್ಲೂ ಕರ್ನಾಟಕಕ್ಕೆ ಒಟ್ಟಲ್ಲಿ ತುಂಬ ಒಳ್ಳೇದಾಯ್ತದೆ ಸರ್. PM ಆದರೆ ಸತ್ಯವಾಗ್ಲೂ ತುಂಬ ಒಳ್ಳೇದಾಯ್ತದೆ. ನಾವು ಅನ್ಕೋಬೋದು ಅಷ್ಟೇ. ಜನಗಳು ಅಂಥವ್ರನ್ನ ಮುಂದೆ ತಗೊಬಂದು PM ಮಾಡಿದ್ರೆ ಅವ್ರು ಕಷ್ಟ ಸುಖ ಹೇಳ್ತಾರೆ. ಇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಇದು ಅಂತ ಕೇಳ್ತಾರೆ. ಅದು ಬಿಟ್ಟರೆ ನಿನ್ನ ನರೇಂದ್ರ ಮೋದಿ ಮೊಟ್ಟು ಈ ಸಲ ಹಾಕ್ಬಿಟ್ರೆ ನೀ ಪ್ರತಾಪ್ ಸಿಂಹ ಅವನಲ್ಲಿ ಏನು ಸುಖ? ಅವನು ಹಿಂಗೆ ಹಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಲ್ಲಿಗೆ ಬಾಂಬ್ ಹಾಕಕ್ಕೆ ಹೋದ್ರೆ ಅವನಿಗೆ ಬಾಂಬ್ ಹಾಕ್ಬಿಡ್ತಾರೆ ಜನ. ಇವತ್ತು ಬೇರೆ ಎಲ್ಲ ಮಾತಾಡ್ತಾನೆ. ಏನು ಸುಖ ಹೇಳಿ? ಇಲ್ಲ ನಾವೇನು ಕೊಟ್ಟಿಲ್ಲ, ಅದು ಸರಿಯಾಗಿ ಏನಕ್ಕೆ ಸರ್? ಎಲ್ಲ ಇವ್ರ ಕೈವಾಡ ಐತೆ ಸರ್. ಅದೆಲ್ಲ ನಾವು ಅನ್ಕೋಬೋದು ಅಷ್ಟೇ.
ಸರ್ ನೀವು 10 ನಿಮ್ಮ ಬೆಂಬಲ ಇಲ್ಲ ನಾವು ಬರೋಕ್ಕಾಯ್ತು ಸರ್ ನಿಮ್ಮ ಜೊತೆ. ಅವರಪ್ಪ ಹೇಳ್ತಾನೆ 5 ಸಲ ನನ್ನ ಮಗ ಪ್ಲೇಟ್ ಬರೀ 2 ಸಲ ಹೋಗಿರೋದು ಅಲ್ಲಿ ಅಂತ ಹೇಳ್ತಾನೆ. ಅವ್ನು ಹೋಗಿರೋ ಸುಮಾರು ಸಲ ಹೋಗೋದಂತೆ. ಇದು ಪಾಸ್ಪೋರ್ಟೇ ಮುಗಿದೋಗೈತಂತೆ ಲೆಕ್ಕ ನೋಡಿದ್ರೆ. ಆ ಥರ ಈ ಥರ BJP ಸರ್ಕಾರದಲ್ಲಿ ಭಯಂಕರ ಹಿಂಸೆ, ಯಾರಿಗೂ ಬೇಡ.